600 kilometer BRM, Hubli to ತುಮಕೂರು ಟು ಬ್ಯಾಕ್ ಟು ಹುಬ್ಳಿ ವಿದಿನ್ 40 hours ಕಂಪ್ಲೀಟೆಡ್ ಮಾಡೋ ಸಲುವಾಗಿ VCG ಪರವಾಗಿ ಭಾಗವಹಿಸಿರ್ತಕ್ಕಂಥ ಶಿವರಾಜ್ ಪಾಟೀಲ್ರು ಇವತ್ತು ತುಮಕೂರು ನಿಯರ್ ನಮಗೆ ಭೇಟಿಯಾಗಿದ್ದಾರೆ. ಹೇಗಿದೆ ಶಿವರಾಜ್ ಜಿ? ಇವತ್ತು ಯಾವಾಗಲೇ ನಮ್ದು ಒಂದು ಸೌಭಾಗ್ಯ. ನಾವು ಇವತ್ತು 600 BRM ಮಾಡುವಾಗಲೇ ಇವರು ದಾರಿ ಒಳಗೆ ಬಂದು ನಮಗೆ ಭೇಟಿಯಾಗಿ ನಮ್ಗೆ ಪ್ರೋತ್ಸಾಹ ಮಾಡಿದ್ದು ಒಂದು ಭಾಳ ಸ್ಮರಣೀಯವಾಗಿ ನಮಗೆ ಇರೋದು. ನಮ್ಗೆ ಭಾಳ ಇವತ್ತು ಖುಷಿ ಆಯ್ತು. ನಮಗೆಲ್ಲ ರೈಡ್ ಮಾಡೋದು ನಮಗೆಲ್ಲ ನೀವು ಪ್ರೋತ್ಸಾಹ ಮಾಡಿದ್ದಕ್ಕೆ ನಮಗೆ ಶಿವರಾಜ್ ಬಿರಾದರ್ ಅವರು ಪಾಟೀಲ್ರು ನಮ್ಮ 600 kilometer BRM ಇದು ಇಷ್ಟು ಏಜ್ನೊಳಗೆ ಈಗ 58 ಇಯರ್ಸ್ನೊಳಗೆ 600 kilometer ಇದು ನಾಟ್ ಎ ಈಸಿ ಜಾಬ್ ಅಂತದನ್ನ 40 hours ಅವರು ಕಂಪ್ಲೀಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ನಮ್ಮ ಎಲ್ಲ VCG ತಂಡದ ಪರವಾಗಿ ಬಂದಿದ್ದೇವೆ ನೀವು. ಎಸ್ ಸರ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ಬಾಯ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವತ್ತು ನಮ್ಮ ಶಿವರಾಜ್ ಪಾಟೀಲ್ ಸರ್ ರೀಸೆಂಟ್ಲಿ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ದವರು ಒಂದು ಇವೆಂಟ್ ಆರ್ಗನೈಸ್ ಮಾಡಿದರು. 600 kilometer BRM ತುಮಕೂರು ಹುಬ್ಬಳ್ಳಿ. ಸೊ ಆ 600 kilometer BRMನಲ್ಲಿ ಇವರು ಪ್ರಥಮವಾಗಿ ಹುಬ್ಬಳ್ಳಿಗೆ ರೀಚ್ ಆಗಿ 35 hours ಹುಬ್ಬಳ್ಳಿಗೆ ರೀಚ್ ಆಗಿದ್ದಾರೆ. 12 ಜನ ಪಾರ್ಟಿಸಿಪೆಂಟ್ ಇದ್ದರು, ಅದರಲ್ಲೇ ಇವರೇ ಫಸ್ಟ್ ರೀಚ್ ಆಗಿದ್ದಾರೆ. ಸೊ ಅದಕ್ಕೆ ನಮ್ಮ VCG ತಂಡದ ವತಿಯಿಂದ ಇವರಿಗೆ ಇವತ್ತು ಸತ್ಕಾರ ಸಮಾರಂಭ ಮಾಡ್ತಾಯಿದ್ದೀವಿ. ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ವತಿಯಿಂದ ನಮ್ಮ ಅಧ್ಯಕ್ಷರು ಡಾಕ್ಟರ್ ಮಹಾಂತೇಶ್ ಬಿರಾದಾರ್ ಸರ್ 2 ಮಾತು ಮಾತಾಡ್ಬೇಕು. ಶಿವರಾಜ್ ಪಾಟೀಲ್ರು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನವರು, ನಮ್ಮ ನೆರೆಹಳ್ಳಿಯವರು. ಅವರು ಆರ್ಮಿ ಒಳಗಿದ್ದರು. ಅವರ ಸಿಸ್ಟರ್ಸು ಸೈಕ್ಲಿಸ್ಟ್ ಇದ್ದರು, ಗಂಗು ಬಿರಾದಾರ ಮತ್ತು ಶೀಲಾ ಪಾಟೀಲ್. ಇಬ್ಬರು ಅವರ ಊರಿಂದ ಬಂದವರು. ಅವರು ಹೆಂಗೆ ಸೈಕ್ಲಿಸ್ಟ್ ಆದ್ರು ಅನ್ನೋದಕ್ಕೊಂದು ಎಕ್ಸಾಂಪಲ್. ಇವ್ರ ಹಳ್ಳಿ ನಾಗರದಿನ್ನಿ. ಅಂದ್ರೆ ಪರಿಸ್ಥಿತಿಗಳು ಹೆಂಗೆ ನಮ್ಮಲ್ಲಿ ರೂರಲ್ ಏರಿಯಾದೊಳಗೆ ಸ್ಪೋರ್ಟ್ಸ್ ಕಡೆ ಅದು ಹೆಂಗೆ ತೊಗೊಂಡು ಹೋಗ್ತದೆ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್. ಇವ್ರದ್ದು ಹಳ್ಳಿ ನಾಗರದಿನ್ನಿ, ಸಣ್ಣ ಹಳ್ಳಿ. ಅಲ್ಲಿ ಪ್ರೈಮರಿ ಸ್ಕೂಲ್ ಮಾತ್ರ ಇತ್ತು. ಹೈಸ್ಕೂಲಿಗೆ ಕೋಲಾರಕ್ಕೆ ಹೋಗೋದು ಅನಿವಾರ್ಯ ಇತ್ತು. ಕೋಲಾರ ಅಲ್ಲಿಂದ ಸುಮಾರು 10-12 kilometer. ಸೊ ಇವ್ರ ಸಿಸ್ಟರ್ಸು ಸೈಕಲ್ ಮೇಲೆ ಅವಾಗ ಕೋಲಾರಕ್ಕೆ ಹೋಗ್ತಿದ್ದೆ. ಸ್ಕೂಲ್ ಬಿಟ್ಟ ಮೇಲೆ ಕತ್ಲಾಗೋದ್ರಾಗಣ ಮನೆ ಸೇರ್ಬೇಕು. ಸೊ ಸೈಕಲ್ ಸ್ಪೀಡ್ ತಿಳ್ಕೊಂತ ವಾಪಸ್ ಬರ್ತಿದ್ರು. ಆ ಸೈಕಲ್ ರೆಗ್ಯುಲರ್ ಸೈಕಲ್. ಅವಾಗ ಅವರು ಸೈಕಲ್ ಸ್ಪೀಡ್ಗಳು ಇರಲಿಲ್ಲ. ಅಂಥದ್ರಲ್ಲಿ ಸೈಕಲ್ ತುಳಿದು ಅವ್ರು ಅದರೊಳಗೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅಲ್ಲೊಬ್ಬರು ಕೋಲಾರನೊಳಗೆ 2-3 ಜನ ಸೈಕ್ಲಿಸ್ಟ್ ಇದ್ದರು. ಅವರು ಇವ್ರನ್ನ ಗುರುತಿಸಿ ಯಾರು ಅತ್ತಾರ ಒಬ್ಬರು ಗುಂಡಪ್ಪ ಅಂಥೇಳಿ. ಆಮೇಲೆ ನಮ್ಮ ಇಲ್ಲಿ ನಿಜಪ್ಪ ಎಂಟೆತ್ತು, ಇವರೆಲ್ಲ ಕೋಲಾರದವರೇ. ಅವರೆಲ್ಲ ಸೈಕ್ಲಿಸ್ಟು. ಸೊ ಅವ್ರದ್ದು ಒಂದು ಪ್ರೇರಣೆಯಿಂದ ಅವ್ರದ್ದೇ ಒಂದು ಟೀಮ್ ಆಗಿ ಅವರು ದೊಡ್ಡ ಪ್ರಮಾಣದೊಳಗೆ ಸೈಕ್ಲಿಸ್ಟ್ ಆಗಿ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲ್ನಾಗ ಹೋಗಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಅವ್ರು ಸೇವೆ ಸಲ್ಲಿಸ್ತಾರೆ. ಆ ಒಂದು ಇದರಿಂದ ಇವರು ವೈಫು ಮಿಲಿಟರಿಯಿಂದ ಬಂದ ಕೂಡಲೇ ಇವ್ರ ವೈಫು ಸೈಕ್ಲಿಸ್ಟು ಅಲ್ಕಾ ಪಡ್ತಾರೆ ಅಂಥೇಳಿ ಇವತ್ತು ನಮ್ಮ ಬಿಜಾಪುರದ ಸೈಕ್ಲಿಂಗ್ ಕೋಚ್, ಸೈಕ್ಲಿಂಗ್ ಹಾಸ್ಟೆಲ್ ಏನಿದೆ ಬಿಜಾಪುರದ ಬೆಸ್ಟ್ ಸೈಕ್ಲಿಂಗ್ ಹಾಸ್ಟೆಲ್ ಇವತ್ತು ಇಡೀ ಕರ್ನಾಟಕದಲ್ಲಿ. ಯೂತ್ ಆ್ಯಂಡ್ ನಮ್ಮ ಡಿಪಾರ್ಟ್ಮೆಂಟ್, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇತ್ತು, ಅಲ್ಲಿ ಕೋಚ್ ಆಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಬಟ್ ಇವ್ರು ಯಾವಾಗಲೂ ಸಹಿತ ಇವ್ರದ್ದೇನು ಅಂದ್ರೆ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ರನ್ನಿಂಗ್. ನಾವು ಬೆಳಗ್ಗೆ ಸುಕೂನ್ ಲೇಔಟ್ನಾಗ ನಾವು ವಾಕಿಂಗ್ ಹೋಗ್ತಿದ್ದೀವಿ, ಇವರು ರನ್ ಮಾಡ್ತಿದ್ವಿ. ಇವ್ರು ರನ್ ಮಾಡೋದು ನೋಡಿ ನಾವು ಅಂತಿದ್ದೆ ಭಾರಿ ಹಾರ್ಡ್ ರಾಕ್ ಇತ್ತು ಅದು, ದಪ್ಪ ಅಂತಲ್ಲ. ಅದ್ರ ಮೇಲೆ ಇವ್ರು ಭಾರಿ ಹಾರ್ಡ್ ರನ್ ಮಾಡ್ತಿದ್ರು. ನಾವು ಇಷ್ಟು ದಪ್ಪ ಇದರಲ್ಲಿ ನೀವು ರನ್ ಮಾಡ್ತೀರಿ, ನೀವು ಸೈಕ್ಲಿಂಗ್ ಕಡೆ ನೀವು ಬರ್ರಿ ಅಂತ ನಾವು ಸುಮಾರು ದಿನದಿಂದ ಅವ್ರಿಗೆ ಕರಿತಾ ಇದ್ವಿ. ಬಟ್ ಒಂದು ಫೈನ್ ಡೇ ಅವ್ರು ಬಂದರು. ಅವರು ಏನು ಸೈಕಲಿಗೆ ಬಂದ ಮೇಲೆ ಅವ್ರು ನಿಂತೇ ಇಲ್ಲ. ನಾವು ಉಳಿದವರೆಲ್ಲ ನಿಂತೀವಿ, ಅವರು ಹಂಗೆ ಅಚೀವ್ ಮಾಡ್ಕೊತಂದ್ರು. ಫಸ್ಟ್ ಇವ್ರನ್ನ ನಾವು ಇದಕ್ಕೆ ಕರ್ಕೊಂಡು ಹೋದ್ವಿ. ಫಸ್ಟ್ ಬಾಗಲಕೋಟೆನೊಳಗೆ ಒಂದು BRM ಇತ್ತು. BRM ಅಂದ್ರೆ ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ ಆಗುವಂಥ ಒಂದು ಕಾಂಪಿಟೇಷನ್. ಅಲ್ಲಿ ಅದರದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ, ಆರ್ಗನೈಸ್ ಮಾಡಿರ್ತಾರೆ. ಅದು ಸೆಲ್ಫ್ ಸಪೋರ್ಟೆಡ್, ಏನೂ ನಿಮ್ಗೆ ಇರೋಂಗಿಲ್ಲ. ರೂಟು ಟೈಮಿಂಗ್ ಅಷ್ಟೇ. ಅಷ್ಟರೊಳಗೆ ನೀವು
ರೀಚ್ ಆಗಬೇಕು. ನಡುವೆ ಏನಾರ ಪಂಚರ್ ಆದ್ರೆ ಅಥವಾ ಬೇರೆ ತೊಂದರೆಗಳಾದ್ರೆ ಅದನ್ನು ನೀವೇ ಮ್ಯಾನೇಜ್ ಮಾಡಿಕೊಂಡು ಇನ್ ಟೈಮ್ನೊಳಗೆ ನೀವು ಮುಗಿಸ್ಬೇಕು. ದಿಸ್ ಇಸ್ ಎ ಕಾಂಪಿಟೇಷನ್. ಅದರೊಳಗೆ 100 ಕಿಲೋಮೀಟರ್ದು BRM ಫಸ್ಟು ಫೆಬ್ರವರಿ 2019 ಅನಿಸುತ್ತೆ, 20 ಫೆಬ್ರವರಿ 2020 ಒಳಗೆ ಬಾಗಲಕೋಟೆಯಿಂದ ಸ್ಟಾರ್ಟ್ ಆಗಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಶಿವಯೋಗಿ ಮಂದಿರ, ಹೆರಿಟೇಜ್ ರೈಡ್ ಅಂತ ಮಾಡಿ ವಾಪಸ್ ಬಾಗಲಕೋಟೆಗೆ ಎಂಡಿತ್ತು 100 ಕಿಲೋಮೀಟ್ರು. ಅದರೊಳಗೆ ಇವ್ರನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋದೆ. ನಮ್ಮದೆಲ್ಲ ಬಿಜಾಪುರ VCG ಟೀಮ್ ಪಾಲ್ಗೊಂಡಿದ್ವಿ. ಬಟ್ ಇವರು ಅದರೊಳಗೂ ಸಹಿತ ಫಸ್ಟ್ ವಿನ್ ಆದರು. ಫಸ್ಟ್ ಪ್ರೈಸ್ ಇವ್ರಿಗೆ ಬಂತು. ಫಸ್ಟ್ ರೀಚ್ ಆದರು. 11 ಗಂಟೆಗೆ, ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿತ್ತು, 11 ಗಂಟೆಗೆ ರೀಚ್ ಆದರು. ನಾವೆಲ್ಲ ರೂಟ್ ತಪ್ಪಿಸ್ಕೊಂಡು ನಾವು 130 ಕಿಲೋಮೀಟರ್ಸ್ ರೈಡ್ ಮಾಡ್ಕೊಂಡು ಬಂದು 1:30-2 ಗಂಟೆಗೆ ನಾವು ರೀಚ್ ಆದ್ವಿ. ಬಟ್ ಈಸ್ ದ ಫಸ್ಟ್. ಅದು ಅಲ್ಲಿಂದ ಏನು ಇವ್ರ ಜರ್ನಿ ಸ್ಟಾರ್ಟ್ ಆಯಿತು. ಇವತ್ತು 200 ಆಯಿತು, 300 ಆಯಿತು. ಇವತ್ತು ಅವರು 600 ಕಿಲೋಮೀಟರ್ ಮಾಡ್ಯಾರ ಅಂತಂದ್ರೆ ಇದು ಬಹುತೇಕ ಬಿಜಾಪುರನೊಳಗೆ ಇದುವರೆಗೂ ಸಹಿತ ಯಾರೂ ಕೂಡ ಈ ಸಾಧನೆಯನ್ನು 1,000 ಪಾರ್ಟಿಸಿಪೇಟ್ ಯಾರೂ ಕೂಡ ಈ ಸಾಧನೆಯನ್ನು ಮಾಡಿಲ್ಲ. ಇನ್ ಫ್ಯೂಚರ್ನಾಗ 1000 ಕಿಲೋಮೀಟರ್ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅವ್ರಿಗಲ್ಲಿ ಒಂದು ಅಭಿಲಾಷೆ ಐತಿ. ಅವ್ರು ಅದನ್ನು ಮಾಡಲಿ, ಅದರೊಳಗೆ ಸಕ್ಸಸ್ ಆಗಲಿ. ಅವ್ರ ಏಜು 58 ಮತ್ತು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದ್ದು ಇತ್ತೀಚೆಗೆ ಈ 2 ಇಯರ್ಸ್ನೊಳಗೆ. ಮೊನ್ನೆ ನನಗೆ ಗೊತ್ತಿರಲಿಲ್ಲ ಇವರು 600 BRM ಹೊರಟಾರ ಅಂತೇಳಿ. ನಾ ಹಿಂದಿನ ದಿನ ನಮ್ಮ ಹಳ್ಳಿಗೆ ಹೊಂಟಿದ್ದೆ, ಇವರು ಕಾರ್ನಾಗ ಇವ್ರು ಹಳ್ಳಿಗೆ ಹೊಂಟಿದ್ರು. ನಾನೇನು ತಿಳ್ಕೊಂಡೆ ತಮ್ಮ ಊರಿಗೆ ಹೊಂಟಾರಂತ ನಾನು ತಿಳ್ಕೊಂಡಿದ್ದೆ. ಸೊ ನಮ್ಮ ಊರಿಗೆ ಹೋಗಿ ವಾಪಸ್ ಬಂದಮೇಲೆ ನೆಕ್ಸ್ಟ್ ಡೇ ನಮ್ಮದು ಆಗಸ್ಟ್ 13th ಮಾರ್ನಿಂಗ್ ಕಾರ್ಪೊರೇಷನ್ ಜೊತೆ ರೈಡ್ ಇದ್ದಾಗ ಅವ್ರ ವೈಫ್ ಸಿಕ್ಕರು. ನಿನ್ನೆ ನಿಮ್ಮ ಇವರು ನೋಡಿದ್ದೀನಿ ರೀ ಹೊರಟಿದ್ರು ಅಂತಂದು. ಇಲ್ಲರಿ ಅವರು 600 BRM ಪಾರ್ಟಿಸಿಪೇಟ್ ಮಾಡೋ ಸಲುವಾಗಿ ಬಾಗಲಕೋಟೆಗೆ ಹೋಗಿ ಅಲ್ಲಿ ಅವ್ರ ಜೊತೆಗೆ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಅವ್ರು ರೈಡ್ ಮಾಡಕತ್ತಾರ ಅಂತ ಅವ್ರು ಹೇಳಿದರು. ಓ ಹೌದಾ ಅಂತೇಳಿ ನನಗೆ ಮೊದಲೇ ಗೊತ್ತಿರಲಿಲ್ಲಲ್ರಿ, ಅವಾಗ ನಾನು ಮಾತಾಡ್ತಿದ್ದೆ ಅಂತಂದೆ. ಆಮೇಲೆ ನಾನು ಅವತ್ತು ರೈಡ್ ಅದು ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟಿದ್ದೆ. ಚಿತ್ರದುರ್ಗ ದಾಟಿದ ಮೇಲೆ ಅಲ್ಲೆಲ್ಲ ಸೈಕ್ಲಿಸ್ಟ್ಗಳು ನೋಡಿದೆ. ನಾನು ಗಾಡಿಯಾಗ ಹೋಗ್ಬೇಕಾದ್ರೆ ಸೈಕ್ಲಿಸ್ಟ್ಗಳು ನೋಡಿದ್ಮ್ಯಾಗ ನನಗೆ ಮೊದಲು ನೆನಪು ಬಂದಿಲ್ಲ ರೀ ಅದು. ಆಮೇಲೆ ನನಗೆ ಗೊತ್ತಾಯಿತು, ಇಲ್ಲ ನಮ್ಮ ಶಿವರಾಜ್ ಪಾಟೀಲ್ರು ರೈಡ್ ಮಾಡಕತ್ತಾರ, ಈ ಗುಂಪಿನಾಗ ಎಲ್ಲರೂ ಸಿಗ್ಬೋದು, ಎಲ್ಲರೂ ಸೈಕ್ಲಿಸ್ಟ್ ಇದ್ರೆ ಸ್ವಲ್ಪ ಸ್ಲೋ ಮಾಡು ಅಂತ ನಮ್ಮ ಡ್ರೈವರ್ ಹೇಳಿದ್ರು. ಆಮೇಲೆ ನೋಡದೆ ಒಂದು ಟೀಮ್ ಹೋಯ್ತು. ನೆಕ್ಸ್ಟ್ 3 ಜನ ಹೊರಟಿದ್ರು. ಕತ್ಲಾಗಿತ್ತು ಅಷ್ಟೊತ್ತಿಗೆ 6:37 ಇದೇ ಟೈಮ್. ಕತ್ತಲಾಗ ಕ್ಲಿಯರ್ ವಿಸಿಬಲ್ ಇರಲಿಲ್ಲ. 3 ಜನ ಹೊರಟಿದ್ರು. ಮಧ್ಯೆ ಇವ್ರಂಗೆ ಕಂಡ್ರು. ಓ ಇವರೇ ಅಂತ ಅಂದ್ಕೊಂಡು ನಮ್ಮ ಮುಂದೆ ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ನಾನು ಗಾಡಿ ನಿಲ್ಲಿಸಿದೆ. ನಿಲ್ಲಿಸಿ ಇಳಿದ ತಕ್ಷಣ ಇವ್ರು ಬಂದರು, ಲೈಟ್ ಹಾಕೊಂಡು ಹೊರಟಿದ್ರು. ಕೈ ಮಾಡಿದೆ, ಇವ್ರು ನೋಡಲಿಲ್ಲ, ಹಾಗೆ ಪಾಸ್ ಆದರು. ಕರೆಕ್ಟ್ ನನ್ನ ಗಾಡಿ ಪಾಸ್ ಆಗೋದಕ್ಕೆ ನಾನು ಗುರುತು ಹಿಡಿದು ಮಾತಾಡಿಸಿ ನಿಲ್ಲಿಸಿ ಅವ್ರಿಗೆ ಅಲ್ಲೇ 1 ನಿಮಿಷ ನಿಲ್ಲಿಸಿ ಕಂಗ್ರ್ಯಾಚುಲೇಟ್ ಮಾಡಿ ಇದನ್ನು ಮಾಡಿದ್ದೆ. ಅವ್ರಿಗೆ ಎಷ್ಟು ಖುಷಿ ಆದರು ಅಂದ್ರೆ ಅವರಲ್ಲಿ ಭಾವನೆ ಸರ್ಪ್ರೈಸ್. ಅದು ಕತ್ತಲದೊಳಗೆ ಹೈವೇದೊಳಗೆ ಸಿರಾದ ಹತ್ರ ಆಲ್ರೆಡಿ ಅವರು 270 ಕಿಲೋಮೀಟರ್ಸ್ ಅವಾಗ ಕಂಪ್ಲೀಟ್ ಮಾಡಿದ್ರು. ಇನ್ನೊಂದು 30 ಕಿಲೋಮೀಟರ್ ಆದಾಗ ಅವ್ರದ್ದು ರಿವರ್ಸ್ ರೈಡ್ ಇತ್ತು. ಅವರು ಭಾಳ ಖುಷಿಯಾದರು. ನಮಗೂ ಒಂದು ಭಾಳ ಅಭಿಮಾನ ಅನ್ನಿಸ್ತು, ಹೆಮ್ಮೆ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಅವರು ಗ್ರೂಪ್ನಾಗ ನಾನು ನೋಡಿದೆ, ಅವರು ಕಂಪ್ಲೀಟ್ ಮಾಡಿತ್ತು. ಆಮೇಲೆ ಇವತ್ತು ಬೆಳಗ್ಗೆ ನಾವು ಬೆಂಗಳೂರಿಂದ ಬಂದು ಇಳಿದು ಮನೆಗೆ ಹೋಗ್ಬೇಕಾದ್ರೆ ಇದೇ ರೋಡ್ನಲ್ಲೇ ಫಸ್ಟ್ ನಾನು ಬಿಜಾಪುರದಾಗ ಸಿಕ್ಕವ್ರು ಅವರೇ ಸೈಕಲ್ ತೊಗೊಂಡು ಹೊರಟಿದ್ರು. ನಾನು ಇದು ಮಾಡ್ಬೇಕಂದೆ, ಬಟ್ ನಾನು ಡ್ರೈವಿಂಗ್ ಮಾಡಕತ್ತಿದ್ದೆ. ಇವತ್ತು ನಮ್ಮ ಎಲ್ಲ ಸ್ನೇಹಿತರು ತಾವೆಲ್ಲ ಬಂದು ಅವ್ರಿಗೊಂದು ಅಭಿಮಾನದಿಂದ ಒಂದು ಸನ್ಮಾನ ಅಂದ್ರೆ ನಮಗೆಲ್ಲರಿಗೆ ಹೆಮ್ಮೆ. ವಿಜಯಪುರ ಸೈಕ್ಲಿಂಗ್ ಗ್ರೂಪಿಗೆ ಹೆಮ್ಮೆ. ಯಾಕಂದ್ರೆ ನಾವು ನೋಡ್ತಿದ್ದೀವಿ ಬಾಗಲಕೋಟೆನೊಳಗೆ, ಹುಬ್ಳಿ ಒಳಗೆ ಭಾಳ ಹಿಂದಿನಿಂದ ಅವ್ರು ರೈಡ್ ಮಾಡಕತ್ತಾರೆ. ಪ್ರೊಫೆಷ್ನಲ್ ರೈಡ್ ಕಾಂಪಿಟೇಷನ್ದಾಗ ಅವರೆಲ್ಲ ಪಾಲ್ಗೊಂಡಾರೆ. ಬಟ್ ನಾವು ಒಂದು ರೀತಿ ಹಂಗೆ ನಮ್ಮದು ಅಮೇಚೂರ್ ಇದ್ದಂಗೆ ಯಾವಾಗಾದರೂ ನಾವು ಮಾಡ್ತಿರ್ತೀವಿ. ಹಾಬಿ ನಮ್ಮದು. ಸೀರಿಯಸ್ ಆಗಿ ನಾವು ಸೈಕ್ಲಿಂಗ್ ಮಾಡೋದಿಲ್ಲ, ಬಟ್ ಅದನ್ನೊಂದು ಎಂಟರ್ಟೈನ್ಮೆಂಟು, ಎಂಜಾಯ್ಮೆಂಟು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀವಿ. ಬಟ್ ನಮ್ಮ ಟೀಮಿಗೆ ಇವತ್ತು ಯಾರೂ ಮಾಡಲಾರ್ದಂಥದ್ದು 6 ಜನ, ಎಷ್ಟು ಜನ ಟೋಟಲ್ ಪಾರ್ಟಿಸಿಪೇಟ್ ಮಾಡಿದ್ರಿ? 12 ಜನ ಪಾರ್ಟಿಸಿಪೇಟ್ ಮಾಡ್ಯಾರ. 3 ಜನ ಇನ್ ಟೈಮ್ ಮಾಡಿದ್ರೆ 3 ಜನ ಇನ್ ಟೈಮ್ನಾಗ 30 ಅವರ್ಸ್ನಾಗ 600 ಕಿಲೋಮೀಟರ್ಸ್ 40 ಅವರ್ಸ್ನಾಗ. ಬಟ್ ಇವರು ಒಬ್ಬರೇ ಫಸ್ಟ್ ಬಂದದ್ದು, ಇವ್ರು ಕಂಪ್ಲೀಟ್ ಮಾಡಿದ್ದು. ಉಳಿದವ್ರು ಇವ್ರ ಜೊತೆಗೆ ಇನ್ನಿಬ್ಬರು ಕಂಪ್ಲೀಟ್ ಮಾಡ್ಯಾರ. ಬಟ್ ಈಸ್ ಫಸ್ಟ್ ಚಾನ್ಸ್ ಇದ್ರೊಳಗೆ ಬಂದಾರ. ಅದಕ್ಕೆ ಅವ್ರಿಗೆ ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ನ ಸದಸ್ಯರು, ಉದ್ಯಮದಾರರಂತ ಗಿರೀಶ್ ಪುತ್ರಿ ಅವರು ಒಂದು ಮಾಲಾರ್ಪಣೆ ಮಾಡಿ ಅವರಿಗೆ ಗೌರವಿಸಬೇಕಂತ ಕೇಳ್ತಾರೆ. ಅದೇ ರೀತಿ ನಮ್ಮ ಶಿವನಗೌಡ ಪಾಟೀಲ್ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ಪರವಾಗಿ ಉಪಾಧ್ಯಕ್ಷರು ಅವರು
ಅದೇ ರೀತಿ ನಮ್ಮ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿಗೆ ಯಾವಾಗಲೂ ನಮಗೆ ಎನ್ಕರೇಜ್ ಮಾಡ್ತಕ್ಕಂಥವ್ರು ಶಂಭು ಕರ್ಪೂರ್ ಮಠರು, ಅವರ ಕರ್ಪೂರ್ ಮಠ ಅವ್ರ ಪರವಾಗಿ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಬರ್ರಿ ಒಂದು ಫೋಟೋ ತಗೋತಾರೆ. ಇಲ್ಲ, ಆಮೇಲೆ ತಗೊಳ್ಳೋಣ. ಅನುಭವ ಕಥನ ಅವರೊಂದು ಈಗ ನಮ್ಮ ಶಿವರಾಜ್ ಅವರು ಯಾವ ರೀತಿ ಸೈಕ್ಲಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಮತ್ತು 600 BRMನಾಗ ಏನು ಡಿಫಿಕಲ್ಟಿ ಅದ. ಅವರು ಹಿಂದಿ ಹೆಚ್ಚು ಫ್ಲೂಯೆಂಟ್ ಮಾತಾಡ್ತಾರೆ, ಕನ್ನಡ ಸ್ವಲ್ಪ ಕಟ್ಟಿಸ್ತದ. ಅವ್ರಿಗೆ ಯಾವ್ದು ಅನುಕೂಲ ಆಕತ್ತೆ ಅದ್ರೊಳಗೆ ಮಾತಾಡ್ರಿ. ಫೇಸ್ಬುಕ್ ಲೈವ್ ಇರ್ತೀರಿ ನೋಡಿ, ಅದು ವಿಡಿಯೋ GB ಗಟ್ಟಲೆ ಆಗ್ಬಿಡ್ತದೆ. 600 ಇದನ್ನು ಸರ್ ವಿ ಸಿ ಜಿ ಅಧ್ಯಕ್ಷರಾದಂಥ ಒಂದೇ ನಿಮಿಷ ಮೇಡಮ್ ಫೋನ್ ಇಲ್ಲಾಂದ್ರೆ ನಾನು ಅದನ್ನ ಕಳಿಸ್ತೀನಿ, ಆಮೇಲೆ ಮಾಡಿ. ಅದು ಭಾಳ ದೊಡ್ಡ ಫೈಲ್ ಆಗುತ್ತೆ. ಫೈಲ್ ಹೌದು ಸಿದ್ದರಾಮಯ್ಯ ಈಗ 600 ಕಿಲೋಮೀಟರ್ ರೈಡ್ ಮಾಡಿದಂಥ ಶಿವರಾಜ್ ಅವರು ತಮ್ಮ ಅನುಭವಗಳನ್ನು ಸೈಕ್ಲಿಂಗ್ ಗ್ರೂಪಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮಾಂತೇಶ್ ಬಿರಾದರ್ ಸಾಹೇಬರು, ಉಪಾಧ್ಯಕ್ಷರಾದಂಥ ಶಿವನಗೌಡ ಪಾಟೀಲ್ ಸಾಹೇಬರು, ಗಿರೀಶ್ ಹುಗ್ರಿ ಸಾಹೇಬರು, ಅಂಕಿತ್ ಬಗ್ಲಿ ಸರು, ಶಂಭು ಕರ್ಕೋಣ್ ಸರ್ ಹಾಗೂ ನನ್ನ ಎಲ್ಲ ಆತ್ಮೀಯ ಮಿತ್ರರು. ನಾನು ಇದೇ ತಿಂಗಳ 13 ತಾರೀಕಂದು 300 किलोमीटर BRM 600 किलोमीटर BRM के लिए गया था, रजिस्ट्रेशन किया था. BRM के बारे में अब मैं थोड़ा सा आपको जानकारी देना चाहता हूँ. ब्रेविट डी रेंडनर्स मॉन्डेक्स एक वर्ड है फ्रांस का. ये एक राइड है जो कि लॉन्ग डिस्टेंस एंडोरेंस राइड है. इसके अंदर आते हैं सीरीज़ 1 200 300 400 और 600 का. अगर वो पूरा करता है एक साल के अंदर, कैलेंडर ईयर के अंदर, तो उसको सुपर रेंडनर्स टाइटल प्रोवाइड करते हैं ACP. ACP का मतलब है ऑडेक्स क्लब पेरिस. ये वर्ल्ड ऑर्गेनाइजेशन है. ये फ्रांस का एक इंटरनेशनल ऑर्गेनाइजेशन ACP है, जो कि उसका जो एक तरह क्रिकेट के अंदर ICC होता है, उस तरह ये वर्ल्ड के ACP होता है. उसी तरह हमारा तरफ BCCI है और इंडियन ऑर्डेक्स रेंडनर्स AIR होता है. उसी के जो ऑर्गेनाइजेशन होता है उसके लॉन्ग डिस्टेंस राइडिंग, तो वो एक इवेंट के लिए मैं पार्टिसिपेट करने के लिए हुबली से गया था. वो इसी 13 तारीख को था. तो मैं उसका एक छोटा सा एक अनुभव मैं आपको बता देना चाहता हूँ. 13 तारीख को सुबह 5:30 बजे स्टार्ट किए. तो जब स्टार्टिंग है वो बारिश में ही शुरू किया, बरसात में. उसके बाद दिन में 12 बजे तक, यानी 6 घंटा लगातार बारिश के अंदर ही वो राइड किए हमने. उसमें कोई कंसीशन, कोई रुकावट नहीं हो सकता है. तो उसके बाद 50 किलोमीटर के बाद लगभग ब्रेकफास्ट किए. कोई ब्रेकफास्ट के 10 मिनट रुक के फिर स्टार्ट किए. तकरीबन 12 बजे तक 100 किलोमीटर पूरा किए. उसके बाद फिर कंटिन्यू चलते रहे. 200 किलोमीटर दावणगेरी दिन में 2 बजे पहुँचे. 2 बजे के बाद उसके बाद जो हमारा एंड पॉइंट है सिरा से 11 किलोमीटर आगे और पड़ता है. जहाँ सर मिले थे उससे आगे 25 किलोमीटर और. तो वहाँ से जाके रात को 8 बजे 8:15 बजे पहुँचे. वहाँ तक 300 किलोमीटर है ना, आधा हमारा जो सफ़र है पूरा हो चुका था. उसके बाद वहाँ से टर्न किया. रास्ते में एक हरियूर वापस आते जाते वक्त लगता है, वापस आते हैं तो 350 किलोमीटर होता है. वहाँ पर एक उन्होंने एक लॉज बुक किए थे. उसके अंदर 2-3 रूट थे. जिसको भी रेस्ट करना है 2 घंटा रेस्ट करके आगे जा सकता है. अगर नहीं रेस्ट करना है तो आप आगे कंटिन्यू कर सकते हैं. इस तरह हरियूर के अंदर एक लॉज था. वहाँ पर चेक इन हुए और कपड़े वगैरह सब गंदे हो चुके थे. बारिश की वजह से ट्रक वगैरह सब हमारे को पानी छिड़क के गंदा करके, बारिश की वजह से हमें खुद पहचान में नहीं आ रही कि हम कौन है, ऐसा लग रहा था. तो फिर वहाँ ड्रेस चेंज करके दूसरा एक शर्ट हम गाड़ी में डाले थे उनका, वो ड्रेस दोबारा पहन के फिर ओनली यहाँ पर दाल खिचड़ी रात को
वो खा के आगे चल पड़े 10-15 मिनट रेस्ट करके। बाकी सोने वाले 10-15 मिनट की जगह पे आधा घंटा 2 घंटा सो के वहाँ से चले गए। हम जब पहले पहुँचे थे तो वहाँ पर तो कोई था ही नहीं। हम ही फर्स्ट, जब सेकेंड टीम आए तब तक हमने खाली कर दिया। तो चले फिर रात को 4 बजे चित्रदुर्गा। हेडविंड इतना वापस आते वक्त हम आगे पुश करे, हवा हमारे पीछे, इतना भयंकर लग रहा था कि हम पहुंचेंगे ही नहीं। इतना हवा के बाद 4 बजे चित्रदुर्गा पहुंचे। वहाँ थक गए थे, फिर अभी इसकी आवाज़ नहीं चला सकता करके वहाँ पर एक ढाबा के अंदर चारपाई खाली रहते हैं, वहीं सो गए। उनको बताइए सो के फिर वहाँ से आधा घंटा 40 मिनट सो के फिर उसके बाद चल दिए। उसके बाद चला ना, फिर ओनली 50 किलोमीटर चला चित्रदुर्ग से दावणगेरी। सुबह 7 बज गए। 7 बजे के बाद फिर चलते रहे। उसके बाद 150 किलोमीटर बचा, बहुत मुश्किल लगने लगा। अभी तो 150 किलोमीटर अगर हम सोचेंगे चल नहीं पाएंगे करके, ओनली शॉर्ट 10-10 किलोमीटर का एक ब्रेक, 10 किलोमीटर का ही सोचना है। सिर्फ 10 किलोमीटर चलना है, उसके बाद साइकिल नीचे गिराना है, बैठ जाना है, फिर 10 किलोमीटर चलना है। इस तरह करके एक लास्ट हमारा चेक पॉइंट बंकापुर एक टोल गेट आता है, हुबली से 55 किलोमीटर दूर है। वहाँ पहुँचने के बाद अभी लगने लगा अभी 55 किलोमीटर आ गए हैं, ना पहुँच जाएंगे। तो वहाँ रेस्ट चाय पी के आगे फिर चल दिए। ठीक हुबली और 15 किलोमीटर था, साइकिल पंक्चर। साइकिल पंक्चर वो भी बहुत बड़ा पैमाने पे हो गया। अगर ठीक नहीं होता तो मुश्किल था। उसके अंदर लोहे का एक रॉड लग गया, कट गया टायर। नॉर्मल पंचर होता तो ट्यूब चेंज करने से हो जाता, लेकिन अभी उसके अंदर एक कोई प्लास्टिक का गद्दा उधर वो तोड़ के लगा के कम हवा भर के, कम हवा में ज़्यादा ताकत लगता है। फिर 15 किलो इस तरह हुबली कवर किया। तो जब पहुंचा था 6 बज गया था, हुबली जब पहुंचा था शाम को। तो इस तरह मैंने 46 आवर के अंदर ये राइड को कवर किया। मेरे से वो बाद आने वाला वो 1.5 घंटे के बाद आया, और थर्ड आदमी जो आया वो तकरीबन 3.5 घंटे के बाद आया। और 36 आवर, हाँ 36 आवर के अंदर मैंने उस जो राइड को है कंप्लीट किया। तकरीबन इस तरह का जो इवेंट होता है इसमें 50% आदमी ही कर पाता है पूरा कंप्लीट। 50% आदमी डिड नॉट फिनिश या लेट फिनिश, उनको टैक्स या रिवार्ड्स मिलते हैं। तो इस तरह एक मेरा इस एज के अंदर सब यंगस्टर थे मेरे से। जो नियरेस्ट एज का था हमारा विजय दौड़मनी, वो 46 एज के हैं। सब उस पार्टी के नीचे लोग थे, सारे यंगस्टर। तो उनके साथ एक राइड करके मैं अपना सफ़र को पूरा किया। और अभी मेरा एक जो सुपर रैंडमर्स के लिए एक इवेंट और बाकी है, वो किसी अभी अक्टूबर का टाइम है 200 किलोमीटर का। वो तो सुबह जाके नाश्ता करने से पहले वापस आ जाऊँगा। तो वो एक इवेंट है अभी है, एक्चुअली कल परसों है, हुबली टू हम्पी है। उसके लिए वो जान खा रहे थे रजिस्ट्रेशन करो। मैं कर दूँगा तो मैं 1 बजे फिनिश कर दूँगा, वहाँ हुबली से चल के 1 बजे हम्पी पहुँच जाऊँगा। तो इतना जल्दी जैसे सितंबर 11 तारीख को वो एक इवेंट करके आ जाऊँगा सर। इस तरह मेरा ये जो सुपर रैंडमर्स टाइटल है, मैं BRM के अंदर पाया हूँ। और ये इसके लिए ये आपका सबका सहयोग और सपोर्ट वो मेरे लिए बहुत महत्व रखता है। और इस काम को करने के बाद जो आप लोगों ने जो सम्मान जो आयोजित किया है, वो बहुत बड़ा मेरे लिए ज़िंदगी भर याद रखूँगा ये बात को। इस तरह का ये जो सम्मान करते हैं एक दूसरे को हौसला बढ़ाता है। और अगला मैं कोशिश करूँगा, एक इंटरनेशनल इवेंट होता है, उसके लिए 1000 किलोमीटर का इवेंट होता है, उसमें पार्टिसिपेट करके वो एक बाहर अब्रॉड कहीं 1000 या 1200 किलोमीटर का राइड करूँ। वो एक मेरा आखिरी इच्छा है, वो देखता हूँ कब हो पाता है। क्योंकि एज होने के बाद हर साल एज फैक्टर चेंज हो जाता है, आदमी का ताकत कम होता है और जोश कम होता है। अगर करूँ तो इसी 1-2 साल के अंदर कर सकता है, इसके बाद फिर नहीं हो सकता। ये मेरा एक तमन्ना है, वो देखता हूँ कब हो पाएगा। डेफिनेट जरूर होगा।